एक्सप्लेन करेक्ट traffic signals or traffic signs that Mysore Nagara area I party we are going to explain about smart city driving smart technology. It's always been a pleasure to look at the perfect time to learn actually. ಸೇರಿ ಈ ಸಂಸ್ಥೆಯನ್ನು ಕಟ್ಟಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ. ಆದರೆ ನಾವು ಒಬ್ಬರೇ ಕೂಡ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಕಂಪನಿಗಳು ಇವತ್ತು ಗ್ಲೋಬಲ್ ಲೈಫ್ ಕಂಪನಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿರೋದಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಅವರು ಕೂಡ ಪಾತ್ರವಾಗಿರೋದಕ್ಕೆ ನಾನು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ. ನಿಮ್ಮ ಸಪೋರ್ಟು ಹೀಗೆ. ನಾವು ಓದಿದ್ದು ಬೆಂಗಳೂರು, ಅದೇ ಇದೇ ಶಾಲೆ, ಇದೇ ಎನ್ವೈರನ್ಮೆಂಟಲ್ಲಿ ಓದ್ತಾ ಇರ್ಬೇಕಾದ್ರೆ ನಮಗೆ ಏನು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೆಪ್ ಅಂತ ನಾವೊಂದು ಅಳವಡಿಸ್ಕೊಳ್ತಿದ್ರೆ ಅದರಲ್ಲಿ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. I would ಸಂಸ್ಥೆಯ ಜೊತೆ ಕೆಲಸವನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಇವತ್ತು ಕಾಲ ಬದಲಾದಾಗೆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನೋವಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ. ಅದರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ 1972ರಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಇಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನು ಈ ಒಂದು ಲ್ಯಾಬನ್ನು ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡ್ಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ. ತಮಗೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮಧುಸೂದನ್ ಮಾತಾಡ್ತಾ ಇದ್ದೀನಿ. ನಾವು ಈ ಒಂದು ಅವಕಾಶ ಸಿಕ್ಕಿದಾಗ ಮಕ್ಕಳ ಜೊತೆ ಬೆರೆತು
ನಾವು ಸ್ವಲ್ಪ ಚಿಕ್ಕವರಿರ್ಬೇಕಾದ್ರೆ ನಾವು ಹೇಗೆ ಬೆಳೆದು ಬಂದ್ವಿ, ಯಾವ ವಾತಾವರಣದಿಂದ ಬೆಳೆದು ಬಂದ್ವಿ, ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನ. ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇದು 4 ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್. ಗೌರ್ಮೆಂಟ್ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಈ ಇನೋವೇಷನ್ ಅಂತ ಒಂದು ಇದರಲ್ಲಿ ಹುರಿದುಂಬಿಸಿ ಅವ್ರಿಗೇನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು, ಏನು ತಂತ್ರಜ್ಞಾನ ಬೇಕು, ಏನು ಈ ಅರಿವು ಬೇಕು, ಏನು ನಾಲೆಜ್ ಬೇಕು, ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಈ ಐಡಿಯಾಸ್ ಕೊಟ್ಬಿಟ್ಟು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ. ಇವಾಗ ಒಂದು 3-4 ಎಕ್ಸಾಂಪಲ್ ನೋಡಿದೆ. ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್, ಆಮೇಲೆ ಆಟೋಮೇಟೆಡ್ ಲೈಟಿಂಗ್ ಸಿಸ್ಟಮ್. ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೇಗೆ ಅಳವಡಿಸ್ಕೊಳ್ತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇರ್ ಮಾಡಿ ಆ ಮಕ್ಕಳಿಗೆ ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರಲ್ಲಿ ನಮ್ಮಲ್ಲಿ ಮುಂದೆ ಬಂದು ಚೆನ್ನಾಗಿ ಕಲಿತ್ಬಿಟ್ಟು ಈ ಬೋತ್ ಫಾರ್ ದ ಸೊಸೈಟಿ ಏನು ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದೋ, ನಮ್ಮ ಕಂಪ್ನಿಗೆ ಅಥವಾ ನಮ್ಮ ಸಂಸ್ಥೆಗೆ ಏನು ಇದು ಮಾಡ್ಬೋದು ಅದನ್ನು ನಾವು ಹುರಿದುಂಬಿಸಿ ಎನ್ಕರೇಜ್ ಮಾಡ್ತಾಯಿದ್ವಿ. ಪಾರ್ಟ್ನರ್ಶಿಪ್ಗೆ ಭಾಳ ಧನ್ಯವಾದಗಳು. ಇನ್ನು ಮುಂದೆ ಏನು ಬೇಕಾದರೂ ಇನ್ನೊಂದು ಸ್ವಲ್ಪ ಯೋಚಿಸ್ಬಿಟ್ಟು ನಾವು ಮುಂದೆ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಮುಂದೆ ಚೆನ್ನಾಗಿ school management and the Global Logic management as well. The entire focus of CSR for Global Logic is to create a better environment and a better society for all, and we understand how important education plays in this entire role. And specifically being a technology company, we understand how the problems of the coming times and now needs to be solved through more innovative ideas and problem solutions, and creative thinking and critical analysis is something that becomes a part of a STEM project as such. So our entire focus to build up these STEM labs is not just to have a technical people, but to have youth who can have those solutions for the a better society and more sustainable tomorrow. And we hope that this really helps all our children to build up as better human beings, to create solutions which are more sustainable for the society, and really helps them to kind of create a better world for all. Thank you. Your good name, sir? ಅಮಿತ್ ರವರೇ, ಮತ್ತು ನಮ್ಮ ಅಧ್ಯಕ್ಷರಾದಂಥ ಟಿ ಕೃಷ್ಣಪ್ಪ ಸರ್ ಅವರೇ, BM ಕೃಷ್ಣಪ್ಪ ಅವರೇ, ನಮ್ಮೆಲ್ಲ ಪ್ರಾಂಶುಪಾಲರೇ ಮತ್ತು ಅಧ್ಯಾಪಕ. It's time for our presidential speech. ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತರು ಶ್ರೀಮತಿ ಕೆ ಪೂರ್ಣಮ್ಮ ಮೇಡಮ್ನವರೇ, ಗ್ಲೋಬಲ್ ಲಾಜಿಕ್ಕಿನ ಅಲ್ಲಿಂದ ನಾವು ಫೋಟೋ ಆಲ್ಬಮ್ಸ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ಸ್